ಬ್ರಹ್ಮದೇವನ ಹಿಂದಿನ ಭಾಗದಿಂದ ಸ್ವೀಯ ಪಾತಕವೆಂಬ ಒಂದು ಶಕ್ತಿ ಹುಟ್ಟುತ್ತದೆ. 4 ಜನ ಅಣ್ಣ ತಂಗಿಯರು ಮಾಡಬಾರದ ಕೆಲಸ ಮಾಡಿದರು. ಈ ಸಂಘಟನೆಯೇ ಕಲಿಯ ಜನನಕ್ಕೆ ಕಾರಣವಾಯಿತು. ಕಲಿ ಜನಿಸಿದ ಕೂಡಲೇ ತನ್ನ ಎಡಗೈಯಲ್ಲಿ ಅಂಗವನ್ನು, ಬಲಗೈಯಲ್ಲಿ ನಾಲಿಗೆಯನ್ನು ಹಿಡಿದು ಕಲಿಯುಗದಲ್ಲಿ ಪ್ರತಿಯೊಬ್ಬರನ್ನು ಕಾಮಕ್ಕೆ ಹಾಗೂ ರುಚಿಗೆ ದಾಸರನ್ನಾಗಿ ಮಾಡ್ತೇನೆ ಎಂದರ್ಥ. ಧರ್ಮ ಕಾರ್ಯಗಳನ್ನು ನಾಶ ಮಾಡುತ್ತೇನೆ ಎಂದು, ಜನರನ್ನ ದೈವಕ್ಕೆ ಹತ್ತಿರ ಮಾಡುತ್ತಾರೋ ಅಂತಹವರ ಬೆನ್ಮೂಳೆಯನ್ನು ಮುರಿಯುತ್ತೇನೆ ಎಂದು ಕಲಿ ತಾನಿರುವ 4 ಪ್ರದೇಶಗಳ ಬಗ್ಗೆ ಹೇಳಿದ್ದಾನೆ. ಆನ್ಲೈನ್ ಬೆಟ್ಟಿಂಗ್ ಆಪ್ಗಳು, ಗೇಮಿಂಗ್ ಆಪ್ಗಳು, ರಮ್ಮಿ, ಹೀಗೆ 100ರಲ್ಲಿ 70% ಯುವ ಜನಾಂಗ ಅದರಲ್ಲೇ ಮುಳುಗಿ ಹೋಗಿದ್ದಾರೆ. ಸೋ ಕಾಲ್ಡ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಇದನ್ನು ವಿಪರೀತ ಪ್ರಮೋಟ್ ಮಾಡ್ತಿರ್ತಾರೆ. ಇವರೆಲ್ಲ ಕಲಿಪುರುಷನ ವಾರಸ್ದಾರರೇ. ಅನಾಥರನ್ನಾಗಿ ಮಾಡಿ ದುರ್ಬರವಾದ ಸಾವು ಸಾಯ್ತಾರೆ. ಕುಟುಂಬಗಳು, ಸಂಸಾರಗಳೇ ನಾಶವಾಗಿ ಹೋಗುವ ಇಂಥ ಬೆಟ್ಟಿಂಗ್ ಆಪ್ಗಳು, ಗೇಮಿಂಗ್ ಆಪ್ಗಳು, ರಮ್ಮಿ ಅಂತ ಆಪ್ಗಳನ್ನ ಪ್ರಮೋಟ್ ಮಾಡೋದನ್ನ ಇನ್ನಾದ್ರೂ ನಿಲ್ಲಿಸಿ. ಮಾಂಸಾಹಾರವನ್ನು ಸೇವಿಸುವವರು ಇರ್ತೀರಾ. ಪ್ರತಿ ಭಾನುವಾರ ನೀವು ಒಂದು ಬ್ಯಾಗ್ ಕೈಯಲ್ಲಿ ಹಿಡಿದು ಹೋಗುವ ಜಾಗವಿದೆಯಲ್ಲ, ಅಲ್ಲಿಗೆ ಹೋಗುವುದನ್ನು ನಿಲ್ಲಿಸಲು ಪ್ರಯತ್ನಿಸಿ. ಮಾನಸಿಕವಾಗಿ ಮೋಹಿಸಿದ್ದಕ್ಕೆ ಜಮದಗ್ನಿ ಆಕೆಯ ತಲೆಯನ್ನೇ ತೆಗೆಯುವುದಕ್ಕೆ ಆದೇಶ ಮಾಡಿತು. ಮಾನಸಿಕವಾಗಿ ವ್ಯಭಿಚರಿಸಿದ ಹಾಗೆ ಎಂದರ್ಥ. ಲೋಕಾ ಸಮಸ್ತ ಸುಖಿನೋ ಭವಂತು ಅಂತಾದ್ರೂ ಗೋವಧ ನಿಷೇಧಾರ್ಥಂ, ಗೋ ಸಂರಕ್ಷಣಾರ್ಥಂ ಅಂತ ಪಾಸಿಟಿವಿಟಿಯಲ್ಲಿ ಬದುಕಬೇಕು ಸಾಧ್ಯವಿಲ್ಲ ಅಂದರೆ ಆ ಭಗವಂತನು ನಮ್ಮನ್ನು ಕಾಪಾಡಲು ಸಾಧ್ಯವಿಲ್ಲ. ಸ್ನೇಹಿತರೆ ನಮಸ್ಕಾರ. ಹಿಂದಿನ ವಿಡಿಯೋ ಅಲ್ಲಿ ಕಲಿಯುಗದ ಲಕ್ಷಣಗಳ ಬಗ್ಗೆ, ಕಲಿಯುಗದಲ್ಲಿ ಸಂಭವಿಸಬಹುದಾದ ಕೆಲವು ಸಂಘಟನೆಗಳ ಬಗ್ಗೆ, ಕಲ್ಕಿಯ ಬಗ್ಗೆ ನಿಮಗೆ ನಾನು ತಿಳಿಸಿದ್ದೆ. ಹಾಗೂ ಕಲಿ ಪ್ರಭಾವದಿಂದ ನಾವು ಪಾರಾಗಬೇಕಾದ್ರೆ ಕೆಲವು ಕೆಲಸಗಳನ್ನು ಮಾಡಬೇಕಾಗಿದೆ ಎಂದು ನಿಮಗೆ ತಿಳಿಸಿದ್ದೆ. ಈ ವಿಡಿಯೋ ಅಲ್ಲಿ ಆ ಕೆಲಸಗಳು ಯಾವುದು ಎಂಬುದರ ಬಗ್ಗೆ ತಿಳಿಸುವ ಪ್ರಯತ್ನ ಮಾಡ್ತೇನೆ. ಸ್ನೇಹಿತರೆ, ನಿಮ್ಮಲ್ಲಿ ಹಲವಾರು ಜನ ನಮ್ಮ ವಿಡಿಯೋ ನೋಡ್ತಿದ್ರು. ಅದರಲ್ಲಿ 80% ಜನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಸನಾತನ ಧರ್ಮದ ವಿಷಯಗಳ ಬಗ್ಗೆ, ಪುರಾಣ ಗ್ರಂಥಗಳ ಬಗ್ಗೆ, ದೇವಾಲಯಗಳ ಬಗ್ಗೆ, ತೀರ್ಥ ಕ್ಷೇತ್ರಗಳ ಬಗ್ಗೆ, ರಾಮಾಯಣ ಮಹಾಭಾರತಗಳ ಬಗ್ಗೆ ನಿಮಗೆ ಸುಲಭವಾಗಿ ಅರ್ಥವಾಗುವ ಹಾಗೆ ತಿಳಿಸುವುದೇ ನಮ್ಮ ಚಾನೆಲ್ನ ಉದ್ದೇಶ. ಸ್ನೇಹಿತರೆ, ನೀವು ನೋಡುವ ನಮ್ಮ ಒಂದು ವಿಡಿಯೋ ಹಿಂದೆ ರಿಸರ್ಚ್, ರೈಟಿಂಗ್, ಶೂಟಿಂಗ್, ಎಡಿಟಿಂಗ್, ಥಂಬ್ನೈಲ್ ಡಿಸೈನ್, ಹೀಗೆ ಹಲವಾರು ದಿನಗಳ ಶ್ರಮವಿರುತ್ತದೆ, ಹಲವಾರು ಜನರ ಕಷ್ಟವಿರುತ್ತದೆ. ಆದ್ದರಿಂದ ಈಗಲೇ ನೀವು ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ. ಇದರಿಂದ ಇನ್ನಷ್ಟು ಜ್ಞಾನವಂತವಾದ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಶಕ್ತಿ ಹಾಗೂ ಪ್ರೋತ್ಸಾಹ ಸಿಗುತ್ತದೆ. ಸ್ನೇಹಿತರೆ, ಕಲಿ ಪ್ರಭಾವದಿಂದ ನಾವು ಪಾರಾಗಲು ಏನ್ ಮಾಡಬೇಕು ಅನ್ನೋ ವಿಷಯಗಳನ್ನ ನಿಮಗೆ ತಿಳಿಸುವುದಕ್ಕೂ ಮುಂಚೆ ನಾವು ಕಲಿಯ ಬಗ್ಗೆ, ಕಲಿಪುರುಷನ ಹುಟ್ಟಿನ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ. 4 ಜನ ಅಣ್ಣ ತಂಗಿಯರು ಮಾಡಬಾರದ ಕೆಲಸ ಮಾಡಿದರು. ಈ ಸಂಘಟನೆಯೇ ಕಲಿಯ ಜನನಕ್ಕೆ ಕಾರಣವಾಯಿತು. ಶ್ರೀ ಕೃಷ್ಣ ಪರಮಾತ್ಮ ತನ್ನ ಅವತಾರ ಮುಗಿಸಿ ವೈಕುಂಠಕ್ಕೆ ಹೋದ ದಿನವೇ ಈ ಭೂಮಿಯ ಮೇಲೆ ಕಲಿಯ ಆವಿರ್ಭಾವವಾಗುತ್ತದೆ. ಬ್ರಹ್ಮದೇವನ ಹಿಂದಿನ ಭಾಗದಿಂದ ಸ್ವೀಯ ಪಾತಕವೆಂಬ ಒಂದು ಶಕ್ತಿ ಹುಟ್ಟುತ್ತದೆ. ಆ ಶಕ್ತಿಗೆ ಅಧರ್ಮವೆಂಬ ಹೆಸರಿಟ್ಟರು. ಆ ಅಧರ್ಮನ ಮಡದಿಯೇ ಮಿಥ್ಯೆ. ಇವರಿಬ್ಬರಿಗೂ ಆದ ಸಂತಾನವೇ ದಂಭ ಎಂಬ ಪುತ್ರ, ಮಾಯಾ ಎಂಬ ಪುತ್ರಿ. ಈ ಅಣ್ಣ ತಂಗಿಯರ ಮಧ್ಯೆಯೇ ವಿವಾಹವಾಗುತ್ತದೆ ಹಾಗೂ ಇವರಿಗೆ ಲೋಭನೆಂಬ ಪುತ್ರ, ನಿಕೃತಿ ಎಂಬ ಪುತ್ರಿಯ ಜನನವಾಗುತ್ತದೆ. ಮತ್ತಿವರಿಬ್ಬರ ಮಧ್ಯೆ ಮದುವೆಯಾಗಿ ಇವರಿಬ್ಬರಿಗೂ ಕ್ರೋಧನೆಂಬ ಪುತ್ರ ಮತ್ತು ಹಿಂಸಾ ಅನ್ನುವ ಪುತ್ರಿಯ ಜನನವಾಗುತ್ತದೆ. ಮತ್ತಿ ಅಣ್ಣ ತಂಗಿಯರಿಬ್ಬರು ಮದುವೆಯಾದಾಗ ಜನಿಸಿದವನೇ ಕಲಿಪುರುಷ. ನೀವೇ ಗಮನಿಸಿ ನೋಡಿ, ಸ್ವೀಯಪಾತಕ, ಅಧರ್ಮ, ಲೋಭ, ಕ್ರೋಧ, ಹಿಂಸ, ನಿಕೃತಿ, ಮಾಯೆ, ದಂಭ ಇಷ್ಟೂ ಅನಾಚಾರಗಳಿಂದ ಹುಟ್ಟಿದವನೇ ಕಲಿಪುರುಷ. ಈ ಕಲಿ ಜನಿಸಿದ ಕೂಡಲೇ ತನ್ನ ಎಡಗೈಯಲ್ಲಿ ಅಂಗವನ್ನು, ಬಲಗೈಯಲ್ಲಿ ನಾಲಿಗೆಯನ್ನು ಹಿಡಿದು ವಿಕೃತವಾಗಿ ನಗಲು ಶುರು ಮಾಡಿದ. ಏನಿದ್ರ ಅರ್ಥ ಅಂದ್ರೆ, ಈ ಕಲಿಯುಗದಲ್ಲಿ ಪ್ರತಿಯೊಬ್ಬರನ್ನು ಕಾಮಕ್ಕೆ ಹಾಗೂ ರುಚಿಗೆ ದಾಸರನ್ನಾಗಿ ಮಾಡ್ತೇನೆ ಎಂದರ್ಥ. ನಾಲಿಗೆ ಹಿಡಿದ ಕಾರಣ ಒಂದು ರುಚಿಯಾದರೆ ಮತ್ತೊಂದು ವಿನಾಕಾರಣ ಇನ್ನೊಬ್ಬರನ್ನು ನಿಂದಿಸುವುದು, ಸುಳ್ಳು ಹೇಳುವುದು, ಇನ್ನೊಬ್ಬರಿಗೆ ಅಗೌರವ ತೋರಿಸುವುದು, ಹೀಗೆ ಇದೆಲ್ಲ ಕಲಿ ಪ್ರಭಾವವೇ. ಇದಾದ ನಂತರ ಕಲಿಗೆ ಅಸಂಖ್ಯಾತವಾದ ಪುತ್ರ ಪೌತ್ರಾದಿಗಳ ಜನನವಾಗುತ್ತದೆ. ಅಸಂಖ್ಯಾತ ಅಂದರೆ ಯಾರು ಲೆಕ್ಕ ಮಾಡದಷ್ಟು ಎಂದರ್ಥ. ಇವರೆಲ್ಲರೂ ಯಾರು ಎಂದರೆ ನಾವುಗಳೇ. ನೀವೇ ಗಮನಿಸಿ ನೋಡಿ, ಇಡೀ ಪ್ರಪಂಚದಲ್ಲಿ ರಾಮಕೃಷ್ಣರು, ರಮಣ ಮಹರ್ಷಿಗಳಂತ ಕೆಲವರನ್ನು ಬಿಟ್ಟರೆ ಕಲಿಗೆ ಸಂಬಂಧಪಟ್ಟ ಯಾವುದೋ ಒಂದು ಅಂಶವಾದರೂ ನಮ್ಮೆಲ್ಲರಲ್ಲೂ ಇರುತ್ತದೆ. ಕಲಿ ಹುಟ್ಟಿದ ಮೇಲೆ ಎಷ್ಟು ಬೇಗ ಪ್ರಪಂಚವೆಲ್ಲ ತನ್ನ ಸಂತತಿಯನ್ನು ವಿಸ್ತರಿಸಿದ ಎಂದು ನೀವೇ ಗಮನಿಸಿ. ಕಲಿಪುರುಷನು ಹೇಳಿದ ಮಾತೇನೆಂದರೆ, ತಾನು ಈ ಭೂಮಿಯ ಮೇಲೆ ಯಜ್ಞ ಯಾಗಾದಿಗಳಾಗಲಿ, ದಾನವಾಗಲಿ, ಅಧ್ಯಯನವಾಗಲಿ, ಆಧ್ಯಾತ್ಮಿಕ ಕಾರ್ಯಗಳಾಗಲಿ, ವ್ರತವಾಗಲಿ ನಡೆಯದೆ ಧರ್ಮ ಕಾರ್ಯಗಳನ್ನು ನಾಶ ಮಾಡುತ್ತೇನೆ ಎಂದು. ನೀವೇ ಗಮನಿಸಿ ನೋಡಿ,
ನಮ್ಮಲ್ಲಿ ಹಲವಾರು ಜನ ಕಾಮಕ್ಕೆ, ಕ್ರೋಧಕ್ಕೆ, ನಶೆಗೆ ಬೇಗ ಆಕರ್ಷಿತರಾಗ್ತೇವೆ. ಯಾರು ಜನರನ್ನ ದೈವಕ್ಕೆ ಹತ್ತಿರ ಮಾಡುತ್ತಾರೋ ಅಂತಹವರ ಬೆನ್ಮೂಳೆಯನ್ನು ಮುರಿಯುತ್ತೇನೆ ಎಂದು ಸ್ತ್ರೀಯನ್ನಾಗಲಿ, ಧನವನ್ನಾಗಲಿ, ಅಧಿಕಾರವನ್ನಾಗಲಿ ಅಥವಾ ಭಯವನ್ನು ಮುಂದಿಟ್ಟು ಅವರು ಮಾಡುತ್ತಿರುವ ಧರ್ಮ ದೈವ ಕಾರ್ಯಗಳನ್ನು ನಿಲ್ಲಿಸುತ್ತೇನೆಂದು ಹೇಳಿದ್ದಾನೆ ಕಲಿಪುರುಷ. ತಂದೆ ಮಕ್ಕಳ ನಡುವೆ, ಅಣ್ಣ ತಮ್ಮಂದಿರ ನಡುವೆ, ಗಂಡ ಹೆಂಡತಿಯರ ನಡುವೆ ದ್ವೇಷವನ್ನು ಹುಟ್ಟಿಸಲು ಅವರ ಮಧ್ಯೆಯೇ ಆವಿರ್ಭವಿಸುತ್ತೇನೆ ವಿವಿಧ ರೂಪಗಳಲ್ಲಿ ಅಂತ ಹೇಳಿದ್ದಾನೆ ಕಲಿಪುರುಷ. ಇಂತಹವರು ನಮ್ಮ ಬಂಧು ಮಿತ್ರರಲ್ಲೇ ಹಲವಾರು ಜನ ಇರ್ತಾರೆ. ಇದೆಲ್ಲ ಕಲಿಪುರುಷನ ಪ್ರಭಾವವೇ. ಹಾಗೆ ಕಲಿ ತಾನಿರುವ 4 ಪ್ರದೇಶಗಳ ಬಗ್ಗೆ ಹೇಳಿದ್ದಾನೆ. ಸ್ನೇಹಿತರೆ, ಇನ್ನು ಮುಂದೆ ನಾನು ಹೇಳುವ ವಿಷಯನ ದಯವಿಟ್ಟು ತುಂಬಾ ಗಮನವಿಟ್ಟು ಕೇಳಿ. ಕಾರಣ ಈ ವಿಷಯಗಳು ನಮ್ಮ ಜೀವನಕ್ಕೆ ಅತ್ಯಂತ ಉಪಯುಕ್ತವಾದ ವಿಷಯಗಳು. ಹಾಗೆ ನಾವು ಕಲಿ ಪ್ರಭಾವದಿಂದ ಸಾಧ್ಯವಾದಷ್ಟು ದೂರವಿರಲು ಪ್ರಯತ್ನ ಮಾಡಬೇಕು. ಕಲಿ ಇರುವ ಮೊದಲ ಸ್ಥಾನ ಮದ್ಯಪಾನದಲ್ಲಿ. ಎಲ್ಲಿ ಮದ್ಯಪಾನ ನಡೆಯುತ್ತದೋ ತತ್ಕ್ಷಣ ನಾನಲ್ಲಿರುತ್ತೇನೆ ಎಂದು ಹೇಳಿದ್ದಾನೆ ಕಲಿಪುರುಷ. ಇನ್ನು 2ನೇ ಸ್ಥಾನ ಜೂಜು. ಈಗಂತೂ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳು, ಗೇಮಿಂಗ್ ಆ್ಯಪ್ಗಳು, ರಮ್ಮಿ, ಹೀಗೆ 100ರಲ್ಲಿ 70% ಯುವ ಜನಾಂಗ ಅದರಲ್ಲೇ ಮುಳುಗಿ ಹೋಗಿದ್ದಾರೆ. ಸೋ ಕಾಲ್ಡ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಇದನ್ನು ವಿಪರೀತ ಪ್ರಮೋಟ್ ಮಾಡ್ತಿರ್ತಾರೆ. ಇವರೆಲ್ಲ ಕಲಿಪುರುಷನ ವಾರಸ್ದಾರರೇ. ಇದನ್ನು ಆಡುವವರು ಕಲಿಪುರುಷನ ಪ್ರಭಾವಕ್ಕೊಳಗಾಗಿ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡು ಕಡೆಗೆ ಮನೆಯವರನ್ನು, ಹೆತ್ತವರನ್ನು, ತಾವು ಹೆತ್ತವರನ್ನು ಅನಾಥರನ್ನಾಗಿ ಮಾಡಿ ದುರ್ಬರವಾದ ಸಾವು ಸಾಯ್ತಾರೆ. ಈ ಮುಖಾಂತರ ನಾನು ಸೆಲೆಬ್ರಿಟಿಗಳಿಗೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗೆ ಮಾಡುವ ವಿನಂತಿ ಏನಂದ್ರೆ, ದಯವಿಟ್ಟು ಕುಟುಂಬಗಳು, ಸಂಸಾರಗಳೇ ನಾಶವಾಗಿ ಹೋಗುವ ಇಂಥ ಬೆಟ್ಟಿಂಗ್ ಆ್ಯಪ್ಗಳು, ಗೇಮಿಂಗ್ ಆ್ಯಪ್ಗಳು, ರಮ್ಮಿ ಅಂಥ ಆ್ಯಪ್ಗಳನ್ನ ಪ್ರಮೋಟ್ ಮಾಡೋದನ್ನ ಇನ್ನಾದ್ರೂ ನಿಲ್ಲಿಸಿ. ಇನ್ನು ಕಲಿ ವಾಸವಿರುವ 3ನೇ ಸ್ಥಾನ ಯಾವುದಂದ್ರೆ ಅದು ವ್ಯಭಿಚಾರ ಗೃಹಗಳು. ಅದೃಷ್ಟವಶಾತ್ ಇಲ್ಲಿಗೆ ಹೋಗುವವರ ಸಂಖ್ಯೆ ಬಹಳ ಕಮ್ಮಿ ಇದೆ. ಇನ್ನು ಕಲಿಪುರುಷ ವಾಸವಿರುವ 4ನೇ ಸ್ಥಾನ ಅದು ಪ್ರಾಣಿ ವಧೆ ನಡೆಯುವ ಸ್ಥಳದಲ್ಲಿ. ಎಲ್ಲಿ ಪ್ರಾಣಿ ವಧೆಯಾಗುತ್ತದೋ ಆ ಜಾಗದಲ್ಲಿರುತ್ತಾರಂತೆ ಕಲಿಪುರುಷ. ನಿಮ್ಮಲ್ಲಿ ಹಲವಾರು ಜನ ಮಾಂಸಾಹಾರವನ್ನು ಸೇವಿಸುವವರು ಇರ್ತೀರ. ಪ್ರತಿ ಭಾನುವಾರ ನೀವು ಒಂದು ಬ್ಯಾಗ್ ಕೈಯಲ್ಲಿ ಹಿಡಿದು ಹೋಗುವ ಜಾಗವಿದೆಯಲ್ಲ, ಅಲ್ಲಿಗೆ ಹೋಗುವುದನ್ನು ನಿಲ್ಲಿಸಲು ಪ್ರಯತ್ನಿಸಿ. ಆಹಾರ ಸೇವನೆ ನಿಮ್ಮ ವೈಯಕ್ತಿಕ ನಿರ್ಧಾರ. ಡೆಲಿವರಿ ಆ್ಯಪ್ಗಳನ್ನು ಬಳಸಿ ಅದನ್ನು ನೀವಿರುವ ಜಾಗಕ್ಕೆ ತರಿಸಿಕೊಳ್ಳುವ ಪ್ರಯತ್ನ ಪಡಿ. ಆದ್ರೆ ನೀವೇ ಪ್ರಾಣಿ ವಧೆ ನಡೆಯುವ ಜಾಗಕ್ಕೆ ಹೋಗದೇ ಇರಲು ಪ್ರಯತ್ನಿಸಿ. ಕಾರಣ ಕಲಿಪುರುಷನು ನಿವಾಸವಿರುವ ಸ್ಥಳವದು. ಸಾಧ್ಯವಾದರೆ ಮಾಂಸಾಹಾರವನ್ನು ತ್ಯಜಿಸಿ ಸಾತ್ವಿಕ ಆಹಾರ ಪದ್ಧತಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಇನ್ನೂ ಒಳ್ಳೆಯದೇ. ಇನ್ನು ಕಲಿ ಪ್ರಭಾವದಿಂದ ಹೊರಬರಲು ಪುರಾಣಗಳಲ್ಲಿ 3 ಮಾರ್ಗಗಳನ್ನು ಸೂಚಿಸಿದ್ದಾರೆ. ತುಂಬಾ ಸುಲಭವಾದ ಮಾರ್ಗಗಳಾದರೂ ನಮ್ಮಲ್ಲಿ ಹಲವಾರು ಜನ ಅದನ್ನು ಪಾಲಿಸುವುದಿಲ್ಲ. ಅದರಲ್ಲಿ ಮೊದಲನೇ ಮಾರ್ಗ ಪೂಜೆ. ನಾವು ಪ್ರತಿದಿನ ಪೂಜೆ ಮಾಡಿದರೆ, ಕನಿಷ್ಠ ಪಕ್ಷ 10 ನಿಮಿಷವಾದರೂ ಪೂಜೆ ಮಾಡಿದರೆ ನಾವು ಕಲಿ ಪ್ರಭಾವದಿಂದ ದೂರವಾಗಬಹುದು ಎಂದು ಪುರಾಣಗಳ ಉಲ್ಲೇಖ. ನಾಮಸ್ಮರಣೆ ಪೂಜಾ ಮಂದಿರದಲ್ಲೇ ಮಾಡಬೇಕು ಅಂತೇನೂ ಇಲ್ಲ. ಹೆಂಗಸರು ಮನೆ ಕೆಲಸ ಮಾಡುತ್ತಾ ನಾಮಸ್ಮರಣೆ ಮಾಡಬಹುದು. ಗಂಡಸರು ವಾಕ್ ಮಾಡುತ್ತಾ, ಡ್ರೈವ್ ಮಾಡುತ್ತಾ, ಜಿಮ್ ಮಾಡುತ್ತಾ ಕೂಡ ನಾಮಸ್ಮರಣೆಯನ್ನು ಮಾಡಬಹುದು. ಭಗವನ್ನಾಮ ಸ್ಮರಣೆಯಿಂದ ಕಲಿಪ್ರಭಾವದಿಂದ ನಾವು ಪಾರಾಗುತ್ತೇವೆ. ಇನ್ನು 3ನೇ ವಿಷಯ, ಈ ಕಲಿಯುಗದಲ್ಲಿ ಪಾಪ ಮಾಡಿದರೆ ಮಾತ್ರ ಅದು ನಮಗೆ ವರ್ತಿಸುತ್ತದೆ, ಪಾಪದ ಬಗ್ಗೆ ಚಿಂತಿಸಿದರೆ ಅಲ್ಲ. ಈ ಮುಂದಿನ ಯುಗಗಳಲ್ಲಿ ಪಾಪ ಕಾರ್ಯದ ಬಗ್ಗೆ ಚಿಂತಿಸಿದರೂ ಕೂಡ ಅದು ತಪ್ಪಾಗಿ ಅದರ ಪ್ರತಿಫಲವನ್ನು ನಮ್ಮ ಮೇಲೆ ಆಪಾದಿಸಲಾಗುತ್ತಿತ್ತು. ಇದಕ್ಕೆ ಉದಾಹರಣೆ ಪರಶುರಾಮರ ತಾಯಿ ರೇಣುಕಾ ಮಾತೆ. ರೇಣುಕಾ ಮಾತೆ ನೀರಿಗೆಂದು ಹೋಗಿ ಅಲ್ಯಾರೋ ರಾಜನು ಸ್ನಾನ ಮಾಡುತ್ತಿರುವುದನ್ನು ನೋಡಿ ಮಾನಸಿಕವಾಗಿ ಮೋಹಿಸಿದ್ದಕ್ಕೆ ಜಮದಗ್ನಿ ಆಕೆಯ ತಲೆಯನ್ನೇ ತೆಗೆಯುವುದಕ್ಕೆ ಆದೇಶ ಮಾಡಿದ್ರು. ಅಂದ್ರೆ ಆ ಮೋಹವು ಮಾನಸಿಕವಾಗಿ ವ್ಯಭಿಚರಿಸಿದ ಹಾಗೆ ಎಂದರ್ಥ. ಆದರೆ ಕಲಿಯುಗದಲ್ಲಿ ಮಾತ್ರ ಆ ಪಾಪ ಕಾರ್ಯಗಳನ್ನು ಮಾಡಿದರೆ ಮಾತ್ರ ಅದರ ಪ್ರತಿಫಲವನ್ನು ಆಪಾದಿಸಲಾಗುತ್ತದೆ ಅಂತೆ. ಆದರೆ ಪುಣ್ಯ ಕಾರ್ಯದ ಉತ್ತಮ ಫಲ ಮಾತ್ರ ಕೇವಲ ಆ ಪುಣ್ಯ ಕಾರ್ಯವನ್ನು ನೆನೆದ ಮಾತ್ರಕ್ಕೆ ನಮಗೆ ಆಪಾದಿಸಲಾಗುತ್ತದೆ ಅಂತೆ. ಕಲಿಯುಗದಲ್ಲಿ ಕಲಿ ಪ್ರಭಾವಕ್ಕೆ ಒಳಗಾಗದಂತೆ ಆ ಭಗವಂತ ಕರುಣಾಮೂರ್ತಿಯಾಗಿ ನಮಗೆ ಕಲ್ಪಿಸಿದ ಅದ್ಭುತವಾದ ಅವಕಾಶಗಳು. ಸರ್ವೇಷಾಂ ಗೋತ್ರೋದ್ಭವಾನಂ ಜೀವನಂ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿ ಅರ್ಥಂ ಅಂದ್ರೆ ಸಾಕು. ಇಲ್ಲ ಲೋಕಾ ಸಮಸ್ತ ಸುಖಿನೋ ಭವಂತು ಅಂತಾದ್ರು, ಇಲ್ಲ ಅಸ್ಮಿನ್ ದೇಶೆ ಗೋವಧ ನಿಷೇಧಾರ್ಥಂ ಗೋ ಸಂರಕ್ಷಣಾರ್ಥಂ ಅಂತ ಮನಸ್ಫೂರ್ತಿಯಾಗಿ ಒಂದು ಪಾಸಿಟಿವ್ ಸಂಕಲ್ಪವನ್ನು ಮಾಡಿದರೂ, ಆ ಕೆಲಸವನ್ನು ನಾವು ಮಾಡದಿದ್ದರೂ ಮಾಡಿದ ಪುಣ್ಯ ಫಲ ನಮಗೆ ದೊರೆಯುತ್ತದೆ.
ಜೀವನದಲ್ಲಿ ನೆಗೆಟಿವ್ ಥಾಟ್ಸನ್ನು ಬಿಟ್ಟು ಪಾಸಿಟಿವಿಟಿಯಲ್ಲಿ ಬದುಕುವುದಕ್ಕೂ ಸಾಧ್ಯವಿಲ್ಲ ಅಂದರೆ ಆ ಭಗವಂತನು ನಮ್ಮನ್ನು ಕಾಪಾಡಲು ಸಾಧ್ಯವಿಲ್ಲ. ಸ್ನೇಹಿತರೆ, ಇಷ್ಟು ಸುಲಭವಾದ 3 ಕೆಲಸಗಳನ್ನು ಮಾಡಿದರೆ ಕಲಿ ಪ್ರಭಾವದಿಂದ ಸುಲಭವಾಗಿ ನಾವು ಪಾರಾಗಬಹುದು. ಸ್ನೇಹಿತರೆ, ಇಲ್ಲಿಯವರೆಗೂ ನೀವು ಈ ವಿಡಿಯೋ ನೋಡಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತಿದ್ದೇನೆ. ಇಂತಹ ಇನ್ನಷ್ಟು ವಿಡಿಯೋಗಳು ನೋಡುವ ಹಂಬಲ ನಿಮಗಿದ್ರೆ ದಯವಿಟ್ಟು ಈಗಲೇ ಈ ವಿಡಿಯೋನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಲ್ಲಿ ಮತ್ತೆ ಸಿಗೋಣ. ಅರುಣಾಚಲ ಶಿವ.